தலையோளும் கெரியில்லே போனில்லே இரும்பு ಕಾಲೊಳಂ ಕೆರೆಯರೆ ಪೋನಿಲ್ಲೇ ರುಂಬು. ಓ, ಇದೇನು ಮಲಯಾಳಿ ಹಾಡು ಹಾಡ್ತಿದ್ದೀರಿ ಅಂತ ಅನ್ಕೊಂಡ್ರ? ಅಯ್ಯೋ ಮಾರ್ಯಾರೆ, ನಂಗೆ ತಲೆ ಕೆಟ್ಟು ಹೋಗಿದೆ ಈ ಇರುವೆಗಳ ಒಂದು ಕಾಟದಿಂದ. ಅದಕ್ಕೆ ನಮ್ಮ ಬಹಳ ಅಚ್ಚುಮೆಚ್ಚಿನ ಗೆಳತಿ ಶ್ರೀ ಮುದ್ರಾಡಿ ಅವರು ಗೈಡ್ಸಿನ ಒಂದು ಪ್ರೋಗ್ರಾಮ್ನಲ್ಲಿ ಈ ಒಂದು ಹಾಡನ್ನು ಹಾಡ್ತಾ ಡ್ಯಾನ್ಸ್ ಮಾಡಿದ್ರು. ಅದು ನಂಗೆ ಈಗ ಯಾಕೆ ನೆನಪಾಯ್ತು ಅಂತೀರಾ? ನಮ್ಮ ಮನೆ ತುಂಬ ಇರುವೆ ಮಾರ್ಯಾರೆ. ಅದನ್ನು ನೋಡಿ ಎಲ್ಲಿದೆ ಅಂತ ಹೇಳೋದು. ಇರುವೆ ಎಲ್ಲಿರುವೆ, ಅಲ್ಲಿರುವೆ ಇಲ್ಲಿರುವೆ, ಎಲ್ಲೆಲ್ಲೂ ಇರುವೆ. ಯಾರನ್ನ ಕೇಳಿದ್ರು ಕೂಡ ಇರುವೆ ಕಾಟ ಹೇಳ್ತಾರೆ. ಹೌದು, ಇದು ಯಾರನ್ನ ಎಲ್ಲಿ ಹೇಗೆ ಕೇಳಿದರೆ ಇದಕ್ಕೆ ಪರಿಹಾರ ಸಿಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ ಮಾರ್ಯಾರೆ. ಇಲ್ಲ, ಖಂಡಿತ ಇಲ್ಲ. ಬಹುಶಃ ಆ ಒಂದು ಡೈನೋಸರ್ಗಿಂತಲೂ ಮೊದಲ ಅಂತ ಇದರ ಜನ್ಮ. ಇಲ್ಲದೆ ಹೋದರೆ ಈ ಒಂದು ಇರುವೆ ಕಾಟ, ನಾನು ಹುಟ್ಟಿ ಬೆಳೆದಂತಹ ಮಲೆನಾಡಿನಲ್ಲಿ ಇಷ್ಟೆಲ್ಲ ಇರುವೆ ಇರಲಿಲ್ಲ ಮರ್ರೆ. ಇತ್ತು ಇಲ್ಲಿ ನಮ್ಮ ತೋಟದಲ್ಲಿ ಒಂದು ಕೆಂಜಿರುವೆ ಅಂತ ಹೇಳ್ತಾರೆ. ಅದನ್ನು ಅವರು ನಮ್ಮಲ್ಲೆಲ್ಲ ಚಿಗಳಿ ಇರುವೆ ಅಂತಿದ್ರು. ಯಾಕೆ ಅಂದರೆ ಅದು ಒಂದು ರೀತಿಯ ಕೊಟ್ಟೆ ಕಟ್ಟುತ್ತೆ, ಎಲೆಗಳನ್ನೆಲ್ಲ ಒಟ್ಟು ಮಾಡಿ ಒಂದು ಕೊಟ್ಟೆ ಕಟ್ತದೆ. ಆ ಕಟ್ಟೆ ಕಟ್ಟಿ ಇದ್ದ ಇರುವೆಯ ಆ ಗೂಡನ್ನೇ ನಮ್ಮಲ್ಲಿ ಒಂದು ಕೆಲಸದವರು, ಕೆಲವು ಜಾತಿಯವರು, ಎಲ್ಲರೂ ಅಲ್ಲ, ಅವ್ರು ಏನು ಮಾಡ್ತಿದ್ರು, ಆ ಗೂಡನ್ನು ಸಮೇತ ತಗೊಂಡು ಬಂದು ಒಲೆಯಲ್ಲಿ ಹೀಗೆ ಹಿಡಿಯೋರು. ಕೆಂಡದ ಹತ್ರ ಹಿಡಿಯುವಾಗ ಅದೆಲ್ಲ ಒಳಗೆ ಸತ್ತೋಗ್ತಿದ್ದು. ಆಮೇಲೆ ಅದನ್ನ ಚಟ್ನಿ ಮಾಡಿ ತಿಂತಿದ್ರಂತೆ ಅವರು. ಅದನ್ನ ಮತ್ತೆ ನಮ್ಮಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು, ಈ ಮದ್ದು ಹಾಕೋದು ಅಂತ ಹೇಳ್ತಾರೆ ನೋಡಿ. ಅಂದರೆ ಹೊಟ್ಟೆಯಲ್ಲಿ ಏನಾದರೂ ಇದು ಈಗ ನಂಬಿಕೆ ಇಲ್ಲ, ಆದರೂ ಕೆಲವರಿಗೆ ನಂಬಿಕೆ ಉಂಟು. ಆ ಒಂದು ನಂಬಿಕೆಯಲ್ಲಿ ಏನು ಹೇಳ್ತಾರೆ, ಅದೊಂದು ಇದಿದೆ ಹುಡಿ. ಆ ಹುಡಿಯನ್ನ, ಆ ಇರುವೆಯನ್ನ ಅರ್ದು ಚಟ್ನಿ ಮಾಡಿ ಅದರೊಟ್ಟಿಗೆ ಹಾಕಿ, ಗೊತ್ತಾಗೋದಿಲ್ಲ ತಗೊಳ್ಳೋರಿಗೆ, ಗೊತ್ತಾಗೋದಿಲ್ಲ, ಕೊಡೋರಿಗೆ ಮಾತ್ರ ಗೊತ್ತು ಅದು ಇರುವೆ ಹಾಕಿ ಮಾಡಿದ್ದು ಅಂಥೇಳಿ. ಅದನ್ನು ಬೆಳಿಗ್ಗೆ ಕೊಡೋದಂತೆ. ಬೆಳಿಗ್ಗೆ ಕೊಟ್ಟು ಕೂಡಲೇ ಅದನ್ನು ತಿಂದು ಆ ತಿಂದವರು ಬಳ ವಾಂತಿ ಮಾಡ್ತಾರಂತೆ ಮಾರ್ರೆ. ಇಲ್ಲದೆ ಇರ್ತದ ಅದು ಇರುವೆ ಒಂದು ರೀತಿ, ಅದಕ್ಕೆ ಒಂದು ಸಿಟ್ರಿಕ್ ಆಸಿಡ್ ಏನೋ ಒಂದು ಹುಳಿ ಇರ್ತದೆ. ಆ ಹುಳಿ ಅದರ ದೇಹದಲ್ಲಿ ಇರೋದ್ರಿಂದ ಅದು ಹೊಟ್ಟೆ ಒಳಗೆ ಹೋದ್ಮೇಲೆ ಅದು ಹೊರಗೆ ಬರಲೇಬೇಕಲ್ವಾ. ಅದರಿಂದ ಅದು ಚಿಗಳಿಯರು, ಅಥವಾ ಅದನ್ನು ಇಲ್ಲೇನು ಹೇಳ್ತೇವೆ, ಕೆಂಪಿರುವೆ ಅಂತ ಹೇಳ್ತೇವೆ. ಎಲ್ಲ ಮರಗಳಲ್ಲೂ ಕೂಡ ಇರ್ತದೆ, ಲೈನ್ ಕಟ್ಟಿಕೊಂಡು ಹೋಗ್ತಾ ಇರ್ತವೆ. ಅದು ಇಲ್ಲದ ಮರವೇ ಇಲ್ಲ ಬಹುಶಃ. ಅಂಥದ್ದು ಒಂದಿರುವೆ ನಮ್ಮೂರಲ್ಲಿತ್ತು. ಅದನ್ನು ಬಿಟ್ಟರೆ ಒಂದು ಕಟ್ಟಿರುವೆ ಅಂತ, ನಾವು ಕಪ್ಪು ಇರುವೆ. ಅದು ಕಪ್ಪು ಇರುವೆ ಅಂದರೆ ಕಚ್ಚಿದ್ರೆ ಅದೊಂದು ರೀತಿ ನಮಗೆ ಜೀವ ಅಡಿಮೇಲಾಗುವಷ್ಟು ನೋವಾಗ್ತಾ ಇತ್ತು. ಅಂತಹ ಒಂದಿರುವೆ. ಅದು ಬಿಟ್ಟರೆ ಮತ್ತೊಂದು ಮಂಡೆ ಇರುವೆ. ಆ ಮಂಡೆ ಇರುವೆ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಮಂಡೆ ಅಲ್ಲಾಡ್ಸ್ಕೊಂಡೇ ಇರುವಂಥದ್ದು. ಯಾಕೆಂದ್ರೆ ಅದಕ್ಕೆ ದೊಡ್ಡ ಮಂಡೆ, ಅದು ರಾಜ. ಅದರ ಜೊತೆಗೆ ಸಣ್ಣ 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 ಇರುವೆಗಳು ಹಲವು, ಒಂದು ರಾಶಿ ಎಲ್ಲ ಲೈನ್ನಲ್ಲಿ ಬರ್ತಿದ್ದು. ಅವಾಗ ನಮ್ಗೆ ಯಾರೋ ಹೇಳ್ತಾ ಇದ್ರು, ಇರುವೆಗಳು ಒಳಗೆ ಬರದೇ ಇರಬೇಕಾದ್ರೆ ಅವುಗಳಿಗೆ ಅಕ್ಕಿ ಹಾಕಬೇಕು ಅಥವಾ ಸಕ್ಕರೆ ಹಾಕಬೇಕು ಅಂತ. ನಾವು ಕೂಡ ಏನು ಮಾಡ್ತಿದ್ದು, ಬೆಳಿಗ್ಗೆ ಎದ್ದು ಎಲ್ಲ ನಮ್ಮದು ಬೆಳಗಿನ ಮುಖ ಮಾರ್ಜನ ಎಲ್ಲ ಆದಮೇಲೆ ಒಂದು ಮುಷ್ಟಿ ಅಕ್ಕಿ ತಗೊಂಡೋಗಿ ಎಲ್ಲಿಯಾದರೂ ಒಂದು ಕಡೆ ಸಾಲಾಗಿ ಹಾಕ್ತಿದ್ದು. ಇರುವೆಗಳು ಅಲ್ಲಿಗೆ ಹೋಗ್ತಾ ಇದ್ದು. ಅದು ಒಂದು ರೀತಿಯಲ್ಲಿ ಬಹುಶಃ ಪ್ರಾಣಿದಯೆ ಇರ್ಬೋದು. ಪ್ರಕೃತಿ ದತ್ತವಾಗಿ ಬಂದಂತಹ ಆ ಪ್ರಾಣಿಗೆ ಬದುಕಲಿಕ್ಕೆ ಬೇಕಲ್ಲ ಆಹಾರ, ಅಲ್ಲಿ ಆಹಾರ ಹಾಕಿದರೆ ಅವು ಒಳಗೆ ಬರೋದಿಲ್ಲ ಅನ್ನೋದಿರ್ಬೋದು. ಆ ಒಂದು ಕೆಲಸ ನಾವು ಮಾಡ್ತಾ ಇದ್ದೆವು. ಅದನ್ನು ಬಿಟ್ಟರೆ ನಮಗೆ ಇನ್ನು ಬೇರೆ ಯಾವ ಇರುವೆಗಳ ಒಂದು ಸಹವಾಸವೂ ಇರಲಿಲ್ಲ. ಮದುವೆ ಆಗಿ ಕಾರ್ಕಳಕ್ಕೆ ಬಂದೆ. ಕಾರ್ಕಳಕ್ಕೆ ಬಂದ ಮೇಲೆ ಎಷ್ಟು ಬಗೆ ಇರುವೆಗಳು ಮರರೆ ಇಲ್ಲಿ. ಬಹುಶಃ ಕಲ್ಲು, ಆ ಕಲ್ಲಿನ ಬದಿಯಲ್ಲಿ ಇದರಲ್ಲಿ ಅಂತರಗಳಲ್ಲಿ ಬಹುಶಃ ಇರುವೆಗಳ ರಾಶಿ ಇರ್ತದೆ ಅಂತ ಕಾಣ್ತದೆ. ಅಂತಹ ಇರುವೆಗಳ ರಾಶಿ ಇದೆ. ಎರಡನೇದು, ಬಹುಶಃ ನಾನು ಮಗಳಿಗೆ ಯಾವಾಗಲೂ ಹೇಳೋದು, ನೀನು ಯಾವಾಗ ಇರುವೆ ಬಗ್ಗೆ PhD ಮಾಡ್ಲಿಕ್ಕೆ ಹೊರಟಿಯೋ ಆವಾಗಲೇ ನಮ್ಮ ಮನೆ ತುಂಬ ಇರುವೆ ಅಂತ. ಯಾಕೆ ಅಂತ ಹೇಳಿದ್ರೆ, ಅವಳೊಂದು ಅಪ್ಪನ ಅಪ್ಪ ಬನ್ನಿ ಅಪ್ಪ ಹೋಗೋಣ ಅಂತ. ಸರಿ, ಅಪ್ಪನಿಂದ ಅಮ್ಮನೇ ಬೇಕಲ್ಲ, ಅಪ್ಪ ಅಮ್ಮ ಮಗಳು
ಎಲ್ಲೆಲ್ಲಿ ಅಲ್ದಿದ್ದೇವೆ ಗೊತ್ತುಂಟ. ಅವಳ MSc ಮಾಡಿದ ಮೇಲೆ ಅವಳಿಗೆ ಇರುವೆಗಳ ಬಗ್ಗೆ PhD ಮಾಡಲಿಕ್ಕೆ ಮಾಳದಲ್ಲಿ ಆಯಿತು, ದುರ್ಗದಲ್ಲಿ ಆಯಿತು, ತೆಳ್ಳಾರ್ನಲ್ಲಾಯಿತು, ಆ ನಾರಾವಿಯಲ್ಲಿ ಆಯಿತು, ಎಲ್ಲ ಕಡೆ ಹೋಗಿ ಹೋಗಿ ಬೇರೆ ಬೇರೆ ಬಗೆ ಇರುವೆಗಳನ್ನು ಅವಳು ಸಂಗ್ರಹಿಸ್ಕೊಂಡು ಅದರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ಲು. ಬಹುಶಃ ಅದರ ಪರಿಣಾಮ ಇರ್ಬೋದು. ಈಗ ಮನೆ ತುಂಬ ಇರುವೆ. ಎಂತ ಇರುವೆಗಳು ಹೇಳಲಿಕ್ಕಾಗೋದಿಲ್ಲ ಮರ. ಒಂದಲ್ಲ ಎರಡಲ್ಲ, ಯಾವ ಇರುವೆ ಅಂತ ಹೇಳೋದು, ಎಲ್ಲೆಲ್ಲೂ ಇರುವೆ ಅಷ್ಟೇ. ಅಂತಹ ಇರುವೆಗಳು ನನ್ನ ಮೊಮ್ಮಗನಿಗೆ ಓಂಕಾರನಿಗೆ ಒಂದು ಹುಚ್ಚು. ಅದು ಕಪ್ಪು ಪಾಪದ ಒಂದು ಗೊದ್ದ ಅಂತ ಒಂದು ಇರುವೆ ಇದೆ, ಎರಡಿದೆ. ಒಂದು ಕಚ್ಚಿದ್ರೆ ಗೊದ್ದ ಹಿಡಿದ್ರೆ ಬಿಡುವುದಿಲ್ಲ, ಮತ್ತೊಂದು ಪಾಪದ ಗೊದ್ದ ಇರುತ್ತೆ. ಅದನ್ನ ತಗೊಂಡು ಹೋಗಿ ಅವನ ರೂಮಿನ ಬಾಗಿಲಲ್ಲಿ ಇಡುವುದು. ಯಾಕೆ ಅಂತ ಕೇಳಿದ್ರೆ, ಪಾಪದ ಅಲ್ವಾ ಅಜ್ಜಿ ಇರುವೆ, ಅದು ಬದುಕಲಿ ಅಂತ ಹೇಳ್ತಿದ್ದ. ಈಗ ನಾವು ಯಾವಾಗಲೂ ಅವನಿಗೆ ಅದನ್ನೇ ಹೇಳೋದು, ನಿನ್ನಿಂದಾಗಿ ಎಲ್ಲ ಕಡೆ ಇರುವೆ ಮಾರಾಯ ಅಂತ. ಅದೊಂದು. ಅನಂತರ ನಮಗೆ ಈ ಇರುವೆಗಳ ಒಂದು ಆರಂಭ, ಇರುವೆಗಳ ಒಂದು ಜೀವನ, ಇರುವೆಗಳ ಇದನ್ನೆಲ್ಲ ನೋಡುವಾಗ ಅದ್ಭುತ ಅಂತ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದರೆ, ಈಗ ಇರುವೆ ಇದೆಯಲ್ಲ, ಅದನ್ನು ಒಬ್ಬ ಇವನು ಹೇಳಿದ್ದ, ಗೋ ಟು ವಿಸ್ಡಮ್ ಇದು ಮಾಡುವಾಗ, ಗೋ ಟು ದ ಆಂಟ್ಸ್ ಆ್ಯಂಡ್ ಲರ್ನ್ ಹಿಸ್ ವೇಸ್ ಆಫ್ ಲೈಫ್ ಅಂತ. ಅವುಗಳ ಬಳಿಗೆ ಹೋಗಿ, ನೀವು ಜಾಣರಾಗಬೇಕಾದ್ರೆ ಇರುವೆಗಳ ಬಳಿಗೆ ಹೋಗಿ ಅಂತ. ಯಾಕೆಂದರೆ ನೀವು ನೋಡಬಹುದು, ಆ ಇರುವೆಗಳು ಯಾವತ್ತೂ ಕೂಡ ಒಂದು ಸಹಕಾರ, ಒಂದು ಶಿಸ್ತು, ಒಂದು ಇದು ಸಮಯ ಪ್ರಜ್ಞೆ, ಒಂದು ಭಾರ ಹೊರುವ ತಾಕತ್ತು, ಅಥವಾ ತಮ್ಮವರನ್ನ ಯಾರನ್ನು ಬಿಟ್ಟು ಹಾಕದಂತಹ ಒಂದು ಮನೋಭಾವ ಆ ಇರುವೆಗಳಲ್ಲಿರುತ್ತೆ. ನೀವು ಗಮನಿಸಿರ್ಬೋದು, ಇರುವೆಗಳು ಯಾವತ್ತು ಸಾಲಾಗಿ ಹೋಗುದು. ಎಲ್ಲಿ ಹೋಗುದಿದ್ರು ಒಂದು ಮುಂದೆ ಹೋದ ಇರುವೆ ಎಲ್ಲಿ ಹೋಗ್ತದೆ, ಅದರ ಹಿಂದೆ ಲೈನ್ ಹೋಗ್ತದೆ. ನಿಮ್ಗೇನಾದ್ರೂ ಆ ಲೈನ್, ಇರುವೆಗಳ ಲೈನ್ ತಿರುಗಿಸ್ಬೇಕು ಅಂತಿದ್ರೆ, ಆ ಹಿಂದೆ ಬರುವಂತಹ ಒಂದು ಇರುವೆಗಳ ಲೈನಿನ ಹತ್ರ ಏನಾದರೂ ಸಿಹಿಯನ್ನು ಹಾಕಿದ್ರೆ ಪುನಃ ಅವುಗಳ ಹಾಗೆ ವಾಪಸ್ ಬರ್ತವೆ. ಒಂದು ಆಚೆ ಹೋಗುದಿಲ್ಲ, ಒಂದು ಈಚೆ ಹೋಗುದಿಲ್ಲ. ಅಂತಹ ಒಂದು ಶಿಸ್ತನ್ನ ನಾವು ಕಲಿಬೇಕಂತ ನಮ್ಗೆ ಆ ಮಹಾರಾಜ ಹೇಳಿದ. ಸರಿ, ಅಂತಹ ಇರುವೆಗಳು ಎಲ್ಲಿದ್ದಾವೆ? ನಾನು ಆಗ್ಲೇ ಹೇಳಿದೆ, ಎಲ್ಲ ಕಡೆ ಇರುವೆ ಅಂತ. ನಮ್ಮಲ್ಲಿ ಅಂತೂ ಇರುವೆಗಳ ಒಂದು ಅವಾಂತರ ಹೇಳಕ್ಕಾಗುದಿಲ್ಲ. ಈ ಇರುವೆಗಳಲ್ಲಿ ಒಂದು ಆ ಸಣ್ಣ ಇರುವೆ ಅಂತ ಹೇಳಿದ್ನಲ್ಲ, ಆ ಸಣ್ಣ ಇರುವೆ ನಮ್ಮ ಮನೆ ಒಳಗೆ ಇರುವುದು ಜಾಸ್ತಿ. ಆ ಒಳಗಿರೋದ್ರಲ್ಲೂ 2 ಜಾತಿ ಉಂಟು. ಒಂದು ಸಣ್ಣ ಇರುವೆ ಇದೆಯಲ್ಲ, ಅದು ಕಚ್ಚಿತು ಅಂದ್ರೆ ಬೆಂಕಿ ಬರೋ ಹಾಗಾಗ್ತದೆ, ಅಷ್ಟು ಗುಳ್ಳೆಗಳಾಗ್ತದೆ. ಅದಕ್ಕೆ ಬೆಂಕಿ ಇರುವೆ ಅಂತಾರೆ. ಮತ್ತೊಂದು ಅದೇ ನೋಡ್ಲಿಕ್ಕೆ ಹಾಗೆ ಇರ್ತದೆ, ಸಣ್ಣ ಒಂದು ಧೂಳಿನ ಕಣದ ಹಾಗೆ, ಹೇಗೆ ಬರ್ತದೆ ಗೊತ್ತಾಗೋದಿಲ್ಲ. ಅದು ತುಪ್ಪಕ್ಕೆ ಮುತ್ತುವುದು, ಅದನ್ನ ತುಪ್ಪದ ಇರುವೆ ಅಂತ ಹೇಳ್ತಾರೆ. ಎಲ್ಲಿ ಜಿಡ್ಡುಂಟು ಅಲ್ಲಿಗೆ ಆ ಇರುವೆ ಹೋಗ್ತದೆ. ನೋಡಿ, ಇರುವೆಗಳಿಗೂ ಕೂಡ ಒಂಥರ ಜ್ಞಾನ ಅಂತ ಹೇಳ್ಬೋದು ನಾವು. ಅಂತಹ ಜ್ಞಾನಿಗಳಾದಂಥ ಇರುವೆಗಳು ಎಲ್ಲ ಕಡೆ ಇದೆ ಅಂತ ಹೇಳಿದ್ನಲ್ಲ. ಸರಿ, ಆ ಇರುವೆಗಳ ಒಂದು ಕಾರ್ಕಳದಲ್ಲಿ ಇರುವಂತಹ ಇರುವೆಗಳ ಒಂದು ಅವಾಂತರ ನೋಡಿದ್ರೆ ಅಬ್ಬಬ್ಬ, ನನಗೆ ಎಷ್ಟೊಂದು ಅದರ ಬಗ್ಗೆ ಸಿಟ್ಟು, ದ್ವೇಷ, ಅಸಹ್ಯ ಎಲ್ಲಕ್ಕಿಂತ ಹೋಗಿ ನನಗೆ ಏನು ಮಾಡ್ಲಿಕ್ಕಾಗದಂತ ಅಸಹಾಯಕತೆ. ಯಾಕೆ ಅಂತೀರಾ? ನಾವು ಅಡಿಗೆ ಮಾಡಿಟ್ರೆ ಅದಕ್ಕೂ ಇರುವೆ ಬಂದು ಮುಟ್ತದೆ. ಮೊದಲು ಆ ಕಚ್ಚುವ ಇರುವೆ ಬರ್ತಿತ್ತು. ಕಚ್ಚುವುದಂದ್ರೆ ಮಂಡೆ ಇರುವೆ ಅನ್ನಲ್ಲ, ಆ ಮಂಡೆ ಇರುವೆ ಲೈನ್ ಬರ್ತಿತ್ತು. ಅದಕ್ಕೆ ನಾವೇನು ಮಾಡಿದೆವು, ಮನೆಯ ಸುತ್ತ ಈ ಒಂದು ಕಹಿಬೇವಿನ ಎಣ್ಣೆಯನ್ನು ಹಾಕಿದೆವು. ಅದು ಕಹಿಬೇವಿನ ಎಣ್ಣೆ ಹಾಕಿದ ನಂತರ ಅದು ಬರೋದು ಕಡಿಮೆ ಆಗಿದೆ. ಆದರೆ ಗೋಡೆ ಒಳಗಿಂದ ಬರುವಂತ ಒಂದು ಲೈನ್ ಕಟ್ಟಿ, ಎಲ್ಲಿ ಗೋಡೆ ಅಲ್ಲಿ ಇಲ್ಲಿ ಅಂತಲ್ಲ, ಅದು ಬಟ್ಟೆಗೂ ಬರ್ತದೆ, ಎಲ್ಲ ಕಡೆಗೂ ಬರ್ತದೆ. ಸಣ್ಣ ಇರುವೆ. ಮೊದಲೆಲ್ಲ ನಮ್ಮದು ಮಾಡಿನ ಇದು ಹಂಚಿನ ಮನೆ ಇದ್ದಾಗ ಆ ರೀಪುಗಳಲ್ಲಿ ಹೋಗಿ ಆ ಊಟ ಮಾಡುವಲ್ಲಿ ನಮ್ಮ ಊಟಕ್ಕೆ ಕೂಡ ಬೀಳ್ತಿದ್ದು ಮರ್ಯಾರೆ. ಹೇಗೆ ಊಟ ಮಾಡ್ಬೇಕಲ್ವಾ? ಆಗ ಯೋಚನೆ ಮಾಡಿ, ಒಂದು ಊಟ ತುತ್ತು ಹೀಗೆ ಕೈ ಹಾಕಿ ತಿಂತೇನೆ ಅನ್ನುವಾಗ ಅದರಲ್ಲಿ ಇರುವೆ ಇದ್ರೆ ಆ ಊಟ ಮತ್ತೆ ನಮ್ಗೆ ಹಿಡಿಸುತ್ತಾ? ಅದು ಈಗ ನಾವು ಟೆರೇಸ್ ಮಾಡಿದ ನಂತರ ಅದು ಕಡಿಮೆ ಆಗಿದೆ, ಆದ್ರೂ ಗೋಡೆಯಲ್ಲಿ ಬರೋದು ಕಡಿಮೆ ಆಗಿಲ್ಲ. ಎಲ್ಲೆಲ್ಲಿ ಬರ್ತದೆ ಗೋಡೆಯಲ್ಲಿ? ಅಡಿಗೆ ಎಲ್ಲವನ್ನು ನಾವು ಅಡಿಗೆ ಮಾಡಿ ಒಂದು ತಟ್ಟೆಯಲ್ಲಿ, ದೊಡ್ಡ ತಟ್ಟೆಯಲ್ಲಿ ನೀರಿಟ್ಟು ಅದರ ಮಧ್ಯದಲ್ಲಿ ಪಾತ್ರೆ ಇಡೋದು ಆಯ್ತು. ಈಗ ಅದಕ್ಕಿಂತ ಮೊದಲು ನಾವು ಸುಮಾರು ಎಲ್ಲ ಪ್ರಯೋಗ ಮಾಡಿದೆವು. ಕೆಲವರು ಹೇಳಿದ್ರು ಉಪ್ಪು ಹಾಕಿದ್ರು ಬರೋದಿಲ್ಲ ಅಂತ. ಗೋಡೆ ಸುತ್ತ ಎಲ್ಲಾ ಕಡೆ ಉಪ್ಪು ಹಾಕಿಟ್ಟು, ಇಲ್ಲ, ಉಪ್ಪಿಗೆ ಹೆದರಲಿಲ್ಲ. ಆ ಉಪ್ಪಿನ 2 ಕಣಗಳ ಮಧ್ಯದಲ್ಲಿ ಲೈನ್ ಮಾಡ್ಕೊಂಡು ಬರೋಕ್ಕೆ ಶುರು ಮಾಡಿದ್ವು.
ಸರಿ ಅದು ಬೇಡ ಅಂತ ಅರಿಶಿನ ಹಾಕೋಕೆ ಶುರು ಮಾಡಿದ್ವು. ಅರಿಶಿನ ನಂಜಲ್ವಾ, ಅದರ ಘಾಟಿಗೆ ಬರ್ಲಿಕ್ಕಿಲ್ಲ ಅಂತ ಅರಿಶಿನದ ಎಲ್ಲ ಮನೆಯ ನಮ್ಮ ಗೋಡೆ ಬದಿಯಲ್ಲೂ ಅರಿಶಿನದ ಸಾಲು ಲೈನ್. ಸರಿ, ಅರಿಶಿನದ ಪರಿಮಳ ಇರುವವರೆಗೆ ಬರ್ತಿರ್ಲಿಲ್ಲ. ನಂತರ ನಂತರ ಇರುವೆಗಳು ಹಾಜರು. ಅದು ಬೇಡ ಅಂತೇಳಿ ಮತ್ತೊಂದು ಯಾರೋ ಹೇಳಿದ್ರು. ಈಗ ನಾನು 30 ವರ್ಷದಿಂದ ನಾನು ಪೌಡ್ರ್ ಹಾಕೋದಿಲ್ಲ, ಆದರೆ ಇರುವೆಗಳಿಗೆ ಪೌಡ್ರ್ ಹಾಕೋಕೆ ಶುರು ಮಾಡಿದೆ. ಅದಕ್ಕೆ ಎಲ್ಲರೂ ತಮಾಷೆ ಮಾಡ್ತಾರೆ, ಏನು ಪೌಡ್ರು ನಿನಗೆ ಬಿಟ್ಟು ಇರುವೆಗಳಿಗೆ ಹಾಕೋಕೆ ಶುರು ಮಾಡಿದ್ಯಾ ಅಂತ. ಹೌದು, ಯಾಕೆ ಗೊತ್ತಾ, ಆ ಇರುವೆಗಳು ಪಾಂಡ್ಸ್ ಪೌಡ್ರ್ ಹಾಕಿದ್ರೆ ಬರೋದಿಲ್ಲ, ಲೈನ್ ಹಾಕಿಬಿಟ್ರೆ ಅಲ್ಲಿಗೆ ಬರುವುದಿಲ್ಲ. ಅದನ್ನು ನಾನು ಕಂಡುಕೊಂಡ ಮೇಲೆ ಈಗ ನಮ್ಮ ಮನೇಲಿ ಪಾಂಡ್ಸ್ ಡಬ್ಬಿಗಳು ಸುಮಾರಾಗಿದೆ. ಯಾಕೆಂದರೆ ಎಲ್ಲ ರೂಮ್ಗಳಲ್ಲೂ ಒಂದೊಂದು ಬೇಕಲ್ಲ. ನನ್ನ ಸೊಸೆ ಏನು ಮಾಡ್ತಾಳೆ, ಅವಳು ಮತ್ತು ಜಾಣೆ, ಅವಳು ಇದನ್ನು ಬಿಟ್ಟು ಅದ ಬೇಡ ಅಂತ ಲವಂಗದ ಎಣ್ಣೆ ಹಚ್ಚುತ್ತಾಳೆ. ಸಕ್ಕರೆಯಲ್ಲಿ ಲವಂಗ ಹಾಕಿಟ್ರೆ ಇರುವೆ ಬರೋದಿಲ್ಲ, ಅಕ್ಕಿಯಲ್ಲಿ ಲವಂಗ ಹಾಕಿಟ್ರೆ ಇರುವೆ ಬರೋದಿಲ್ಲ, ಯಾವುದೇ ಧಾನ್ಯಗಳಲ್ಲಿ ಇರುವೆ ಲವಂಗ ಹಾಕಿಟ್ರೆ ಬರೋದಿಲ್ಲ. ಆದ್ದರಿಂದ ಅವಳು ಲವಂಗದ ಎಣ್ಣೆಯನ್ನು ಅವಳ ರೂಮಿನ ಒಳಗೆಲ್ಲ ಹಾಕ್ತಾಳೆ. ನಾವೇನು ಮಾಡ್ತೇವೆ, ಮಲಗೋ ಮೊದಲು ಎಲ್ಲ ಪಾಂಡ್ಸ್ ಪೌಡ್ರ್ ಹಾಕೋದು, ಹಾಸಿಗೆ ಸುತ್ತ ಪೌಡ್ರ್ ಹಾಕಿ ಮಲಗ್ತೇವೆ. ಇಲ್ಲದಿದ್ದರೆ ಎಂತ ಅವಾಂತರ ಮೆರೆಯರೆ, ರಾತ್ರಿ ಇದ್ದಕ್ಕಿದ್ದಂತೆ ಕಿವಿ ಒಳಗೆ ಹೋಗೋದು. ಆ ಸಣ್ಣ ಇರುವೆಗಳು ಕಿವಿ ಒಳಗೋದ್ರೆ ತೆಗಿಯೋದಾದ್ರೂ ಹೇಗೆ, ತಲೆ ಕಿಟ್ಟೋಗುದು. ಎಷ್ಟು ಕೊಡವಿದ್ರಲ್ಲೇ ಏನು ಮಾಡಿದ್ರಲ್ಲೇ ಬೆರಳು ಹಾಕಿದ್ರು ಸಿಕ್ಕುವುದಿಲ್ಲ ಅದು. ಆಗ ಎದ್ದು ಹೋಗಿ ಉಪ್ಪು ನೀರು ತಗೊಂಡು ಬಂದು ಕಿವಿಗೆ ಹಾಕೊಳ್ಳೋದು. ಕಿವಿಗೆ ಹಾಕಿ ಮಲಗಿದ್ರೆ ಅದು ಒಳಗೆ ಗೊರ 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 ಅನ್ನೋಗ ತಲೆಯೆಲ್ಲ ನೆತ್ತಿಯನ್ನೆಲ್ಲ ಕೊರ್ದ ಹಾಗೆ ಆಗ್ತದೆ. ನಿಮ್ಗೆ ಅನುಭವ ಆಗಿರ್ಬೋದು, ಕಿವಿ ನೋವು ಬಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಹಲ್ಲು ನೋವು ಬಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಆ ಇಡೀ ತಲೆಯ ಒಂದು ನರಗಳು ಯಾವ ರೀತಿ ನಮಗೆ ಮೆದುಳಿಗೆ ಅಥವಾ ಇದಕ್ಕೆ ತಲೆಗೆ ಹಿಂಸೆ ಕೊಡ್ತದೆ ಅಂತ. ಅಂಥ ಹಿಂಸೆಯಿಂದ ಪಾರಾಗಲಿಕ್ಕೆ ನಾನು ಏನು ಮಾಡ್ತಿದ್ದೆ, ಮಲಗುವ ಮೊದಲು ಕಿವಿಗೊಂದು ಲವಂಗ ಅಥವಾ ಇದು ಬೆಳ್ಳುಳ್ಳಿ ಜಜ್ಜಿಟ್ರು ಆಗತ್ತೆ, ಬೆಳ್ಳುಳ್ಳಿಯನ್ನು ಜಜ್ಜಿ ಹತ್ತಿ ಒಳಗೆ ಸುತ್ತಿ 2 ಕಿವಿಗೆ ಗಿಟ್ಟ ಹಾಕ್ಕೊಂಡು ಮಲಗ್ತಿದ್ದೆ. ಆದರೆ ಏನು ಮಾಡೋದು, ಮೈಗೆ ಕಚ್ಚುತ್ತಲ್ಲ, ಅದಕ್ಕೋಸ್ಕರ ಪೌಡ್ರನ್ನೆಲ್ಲ ಕಡೆಗೂ ಹಾಕಿಟ್ಟು ನಾವು ಮಲಗ್ತಿದ್ವಿ. ಈ ಥರ ನಾವು ಈ ಇರುವೆ ಕಾಟದಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಬಹಳಷ್ಟು ಕಷ್ಟಪಡಬೇಕಾಗ್ತದೆ. ಏನು ಮಾಡೋದು ಹೇಳಿ ಅಲ್ವಾ. ಆದ್ದರಿಂದ ನಾನು ಈ ಮನೆಯಲ್ಲಿ ಕಂಡುಕೊಂಡ ಈ ಇರುವೆಗಳನ್ನೆಲ್ಲ ನಾವು ತೆಗಿಬೇಕಾದ್ರೆ, ನಾಶ ಮಾಡಬೇಕಾದ್ರೆ, ಎಲ್ಲದಕ್ಕಿಂತ ಒಂದು ಈ ಗಾಳಿ ಇರುವೆ ಅಂತ ಬರ್ತದೆ, ನೀವು ಕೇಳಿರ್ಬೋದು. ಅದನ್ನು ಕೆಲವರೆಲ್ಲ ಅದನ್ನ ಹುಚ್ಚಿರುವೆ ಅಂತ ಕರೀತಾರೆ. ಯಾಕೆಂದರೆ ಈ ಹುಚ್ಚು ನಾಯಿಗಳು ಎಲ್ಲೆಲ್ಲ ಅಲ್ಲಾಡಿಕೊಂಡು ಹೋಗ್ತವೆ ನೋಡಿ, ಹಾಗೆ ಈ ಇರುವೆಗಳಿಗೆ ಲೈನ್ ಇಲ್ಲ, ಎಂಥದ್ದು ಇಲ್ಲ, ಒಟ್ಟು ಎಲ್ಲೆಂದರಲ್ಲಿ ಹರಡಿಕೊಂಡು ಹೋಗ್ತವೆ, ಗಾಳಿ ಬಂದ ಕಡೆ ಹೋಗ್ತವೆ. ಅದು ನಾವು ಅದಕ್ಕೆ ಉಫ್ ಅಂದ್ಬಿಟ್ರೆ ಸಾಕು, ಹಾರಿ ಹೋಗ್ತವೆ, ಹಿಂದಕ್ಕೆ ಹೋಗ್ತವೆ. ಅವುಗಳು ಕಚ್ಚುವುದಿಲ್ಲ, ನಮಗೆ ನೋವು ಉಂಟು ಮಾಡೋದಿಲ್ಲ. ಆದ್ದರಿಂದ ಈ ಎಲ್ಲ ಇರುವೆಗಳು ಎಷ್ಟೇ ನಮಗೆ ಕಷ್ಟ ಕೊಟ್ಟಿದ್ದಾವೋ, ಎಷ್ಟು ನಮಗೆ ಉಪದ್ರ ಕೊಟ್ಟರು ಕೂಡ ಅವುಗಳಿಂದ ನಾವು ಕಲಿಯುವಂಥದ್ದು ಬೇಕಾದಷ್ಟು ಉಂಟು. ಅವುಗಳಿಗೂ ಕೂಡ ನಾವು ಕೃತಜ್ಞರಾಗಿರಬೇಕು ಅಂತ ಹೇಳ್ತೇನೆ. ಅಲ್ಲಿ ಹೌದು ಅಂತ. ಆದರೆ ನೀವು ಕೂಡ ಅದನ್ನು ಇದು ಮಾಡಿ, ಇರುವೆಗಳು ಕೂಡ ನಮ್ಮ ಶತ್ರುಗಳಲ್ಲ. ಅವರನ್ನು ನಾವು ಏನು ಮಾಡಬೇಕು, ನಮ್ಮ ಕಡೆಗೆ ಬಾರದ ಹಾಗೆ ನಮ್ಮ ಪ್ರೊಟೆಕ್ಷನ್, ಹೇಗೆ ಹಸುಗಳು ಒಳಗೆ ಬರಬಾರ್ದು ಅಂತ ಬೇಲಿಗೆ ಹಾಕ್ತೇವೋ, ನೀರು ಇದರ ಹೊಳೆಯ ಅಥವಾ ತೊರೆಯ ನೀರು ಈಚೆ ಬರಬಾರ್ದು ಅಂತ ದಡ ಕಟ್ತೇವೋ, ಅದೇ ರೀತಿಯಲ್ಲಿ ನಾವು ಇರುವೆಗಳು ಬಾರದ ಹಾಗೆ ಅವುಗಳಿಗೆ ನಾವು ಬದುಕಲಿಕ್ಕೆ ಬಿಡೋಣ. ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತಾರೆ, ಬದುಕಲು ಬಿಡು ಅಂತ. ಹಾಗೆ ನಾವು ಅವುಗಳಿಗೆ ಹೊರಗಡೆ ಏನಾದರೂ ಆಹಾರ ಹಾಕಿದರೆ ಅವು ಖಂಡಿತ ಒಳಗೆ ಬರಲಿಕ್ಕಿಲ್ಲ ಅನ್ನುವ ಒಂದು ನನ್ನ ನಂಬಿಕೆಯನ್ನು ನೀವು ನಂಬೋದಾದರೆ ನಂಬಿ, ಇಲ್ಲ ಅಂದರೆ ಬಿಟ್ಟು ಹಾಕಿ ಅಂತ ಹೇಳ್ತಾ ನಿಮಗೆ ಕೈ ಮುಗಿತೇನೆ. ನಮಸ್ಕಾರ.